ಈ ವಿಚಾರದಲ್ಲಿ ರಘು ನೀವು ಏನೇ ಮಾಡಿ ಎಲ್ಲೋ ಒಂದು ಕಡೆ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ನ್ಯಾಯ ಸರ್ಕಾರದ ನಡೆಯಿಂದ ಜ್ವರ ಕಾಣಿಸ್ಬಾರ್ದು. ಉಮರ್ ಶರೀಫ್ ಅವರು ಒಂದು ಮಾತು ಹೇಳ್ತಾ ಇದ್ರು, ಬನ್ನಿ ನಾವೆಲ್ಲ ಒಂದು ಮನೆ ಕಟ್ಕೊಂಡ್ಬಿಡೋಣ, ಕೆರೆ ಜಾಗದಲ್ಲೋ ಇಲ್ಲ ಗೋಮಾಳ ಜಾಗದಲ್ಲೋ ರೆವಿನ್ಯೂ ಲ್ಯಾಂಡಲ್ಲೋ ಎಲ್ಲೋ ಒಂದು ಕಡೆ ಮನೆ ಕಟ್ಕೊಂಡ್ಬಿಡೋಣ, ಬನ್ನಿ ಹೆಂಗಿದ್ರು ಬಂದು ಹೊಡೆದು ಹಾಕ್ತಾರೆ, ಸುಮ್ಮನೆ ಒಂದು ಕಳಪೆಯಾಗಿ ಒಂದು ಮನೆ ನಿರ್ಮಾಣ ಮಾಡ್ಕೊಂಡು ಒಂದು 5 ವರ್ಷ ವಾಸ ಮಾಡಿಬಿಡೋದು, ಆಮೇಲೆ ನಾವು ಮನೆ ಕ್ಲೈಮ್ ಮಾಡಿಬಿಡೋದು, ಮಾಡೋಣ ಅಂತ ಕೇಳ್ತಾರೆ ಅವರು. ಇದೆಲ್ಲರೂ ಅನುಸರಿಸ್ಬಿಡ್ತಾರಲ್ಲ. ಇವತ್ತು ನೀವು ಮಾಡ್ತಿರೋ ಕೋಗಿಲು ಕ್ರಾಸ್, ಫಕೀರ್ ಲೇಔಟ್, ವಸೀಂ ಲೇಔಟ್ ಏನನ್ನ ಕರ್ಕೊಳ್ಳಿ ನೀವು. ಅದಕ್ಕೆ ವಸೀಂ ಲೇಔಟ್ನ ಘಟನೆಗೆ ಸಂಬಂಧಪಟ್ಟಂತೆ ಇಡೀ ರಾಜ್ಯ ಅಬ್ಸರ್ವ್ ಮಾಡ್ತಾ ಇದೆ ನಿಮ್ಮ ನಡೆಯನ್ನು. ಸರ್ಕಾರ ನೆಕ್ಸ್ಟ್ ಏನು ಮಾಡುತ್ತೆ, ಫಂಕ್ಷನ್ ಮಾಡಿಬಿಡೋದು, ಕೇರಳ ಸಿ ಎಮ್ನ ಮೆಚ್ಚಿಸ್ಬಿಡೋದು, ಶಾಮಿಯಾನ ಹಾಕ್ಬಿಟ್ಟು ಜೋರಾಗಿ 4-5 ಚೇರ್ ಹಾಕ್ಬಿಟ್ಟು ಬನ್ನಿ ಪತ್ರ ವಿತರಣೆ ಕಾರ್ಯಕ್ರಮ, ಮನೆ ಪತ್ರ, ಮನೆ ಕೀ, ದೊಡ್ಡ ಬೀಗಿದ ಕೈದು ಒಂದು ಚಿತ್ರ ಮಾಡಿಸ್ಬಿಟ್ಟು ನೀವು ಕೊಟ್ರಿ ಅಂತ ಹೇಳಿದ್ರೆ ಅದು ರಾಂಗ್ ಎಕ್ಸಾಂಪಲ್ ಅಂತ ಉಮರ್ ಶರೀಫ್ ಅವ್ರು ಹೇಳ್ತಿರೋದು. ಖಂಡಿತವಾಗ್ಲೂ ಜಮೀರ್ ಅಹಮದ್ ಖಾನ್ ಎಂಟ್ರಿ, ಜಮೀರ್ ಅಹಮದ್ ಖಾನ್ ಅಲ್ಲಿ ಫುಲ್ಲು ತಗೊಳ್ಳಿ ಲೆಲ್ಲೋಬಾ ಚಾಬಿ ಹೇಳ್ಬಿಟ್ರು ಅಂದರೆ ಮುಗೀತ್ ಕಥೆ ಅಂತ. ನೋಡಿ ರಮಕಾಂತ್, ಒಂದು ವಿಚಾರವನ್ನು ನಮ್ಮ BJP ಮಿತ್ರರು ಒಂದು ವಿಚಾರವನ್ನು ಎತ್ತುತ್ತಾ ಇದ್ರು. ಏನು ಈಗ ನಾವು ಮನೆಗಳನ್ನ ಕೊಡ್ತಾ ಇದ್ದೀವಿ ಅಂತ, ಯಾವಾಗಲೂ ರಾಂಗ್ ಪ್ರೆಸಿಡೆಂಟು ಯಾವುದೇ ಸರ್ಕಾರನೂ ಮಾಡಬಾರ್ದು, ರಾಂಗ್ ಎಕ್ಸಾಂಪಲ್ ಅನ್ನು ನಾವು ಸೆಟ್ ಮಾಡಬಾರ್ದು, ನಾವು ಮಾಡೋದು ಇಲ್ಲ. ಸೊ ಈಗ ಕರ್ನಾಟಕ ಸರ್ಕಾರದಲ್ಲಿ ವಿವಿಧ ಯೋಜನೆಗಳಿಂದ ಸುಮಾರು 10 ಲಕ್ಷ ಮನೆಗಳು ಇಡೀ ರಾಜ್ಯಾದ್ಯಂತ ನಡೀತಾ ಇದ್ದಾವೆ, ವಿವಿಧ ಸ್ಟೇಜ್ ಅಲ್ಲಿ ಇದಾವೆ. 10 ಲಕ್ಷ ಮನೆಗಳಲ್ಲಿ ಈಗೇನೋ ಆಸ್ಪರ್ಧ ಮಾಧ್ಯಮದಲ್ಲಿ ಬರ್ತಾ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಅಥವಾ ಈಗ ಐಡೆಂಟಿಫೈ ಮಾಡಿರೋ ಪ್ರಕಾರ ಸದ್ಯಕ್ಕೆ ಏನು ಎಲಿಜಿಬಲ್ ಸದ್ಯಕ್ಕೆ ಇರ್ತಕ್ಕಂಥವ್ರು 37 ಜನ ಅಂತೇನೋ ಇದೆ. ಅದು ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇಲ್ಲ. 37 ಮನೆಗಳು ಫಕೀರ್ ಲೇಔಟ್ ಹೇಳ್ತಾರೆ. ಅಂದ್ರೆ 10 ಲಕ್ಷ ಮನೆಗಳಲ್ಲಿ 10 ಲಕ್ಷ ಅರ್ಜಿಗಳು ಬಂದಿದ್ದಾವೆಲ್ಲ, ಅಥವಾ ಮೋಸ್ಟ್ಲಿ ಇನ್ನೂ ಹೆಚ್ಚಿಗೆ ಬಂದಿದ್ದಾರೆ ಅರ್ಜಿಗಳು. ಆ ಅರ್ಜಿಗಳಲ್ಲಿ ಕೇವಲ 7 ಲಕ್ಷ ಅರ್ಜಿಗಳು, 10 ಲಕ್ಷ ಮನೆಗಳು ವಿವಿಧ ಹಂತದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ರಾಜ್ಯಾದ್ಯಂತ, ಎಲ್ಲ ತಾಲೂಕು ಹೋಬಳಿ ಎಲ್ಲ ಮಟ್ಟದಲ್ಲಿ ನಡೀತಾ ಇದೆ. ಅದರಲ್ಲಿ ಇವತ್ತು ನಾವು ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು ಕೇವಲ 37 ಮನೆಗಳು. ಒಂದು ಮನೆ ನೀವು ರಾಂಗ್ ಆಗಿ ಕೊಟ್ಟರು ಕೂಡ ರಾಂಗ್ ಎಕ್ಸಾಂಪಲ್. ಒಂದು ನಿಮಿಷ, ನಾವು ರಾಂಗ್ ಆಗಿ ಯಾವ್ದು ಕೊಡೋದಿಲ್ಲ. ಸೊ ಇರ್ತಕ್ಕಂಥ ಬಸ್ ನಲ್ಲಿ 37 ಸೀಟಲ್ಲಿ ಅಥವಾ 42 ಸೀಟಲ್ಲಿ 5-4 ಮಹಿಳೆಯರಿಗೆ ಮತ್ತೆ ಏನು ಅಂಗವಿಕಲರಿಗೆ ಅಂತ ರಿಸರ್ವ್ ಮಾಡ್ತೀವಿ. ಅದೇ ರೀತಿ ಮಾನವೀಯ ನೆಲೆಗಟ್ಟಿನಲ್ಲಿ ಇನ್ ಕೇಸ್ 37 ಮನೆಗಳನ್ನ ಯಾರಿಗೆ ಕೊಡ್ತಾ ಇರ್ತಕ್ಕಂಥದ್ದು, ಇವರೇ ಡಿಮ್ಯಾಂಡ್ ಮಾಡಿದಂಥದ್ದು. ಹೆಣ್ಮಕ್ಳುಗಳು ಪ್ರೆಗ್ನೆಂಟ್ ಲೇಡಿಗಳಿಗೆ ಮನೆ ವಾಚೆ ಹಾಕ್ಬಿಟ್ರಿ, ನೀವು ಚಳಿಗಾಲದಲ್ಲಿ ಹೆಂಗ್ ಬದುಕ್ತಾರೆ ಅಂತ ಪ್ರಶ್ನೆ ಮಾಡಿದವ್ರು ಇವರೇನೆ. ಆಯ್ತಪ್ಪ, ಮಾನವೀಯ ನೆಲೆಗಟ್ಟಲ್ಲಿ ಇವ್ರು ಯಾರು ಎಲಿಜಿಬಲ್ ಇದ್ದಾರೋ ಅವ್ರಿಗೆ ಮನೆ ಕೊಡ್ತೀವಿ ಅಂದ್ರೆ ಈಗ ಪ್ರಶ್ನೆ ಮಾನವೀಯ ನೆಲೆಗಟ್ಟಂತ ವಿಷಯ ಇದ್ದಿದ್ರೆ ತಹಶೀಲ್ದಾರ್ ಮನೆನೇ ಹೊಡೆದು ಹಾಕಬಾರ್ದಾಗಿತ್ರಿ. ಆ ಕಾನೂನನ್ನ ಅರಿವಿದ್ಕೊಂಡೇನೆ ಕಾನೂನು ಒಂದು ಯಾವಾಗ್ಲೂ ಒಂದು ರಾಂಗ್ ಪ್ರೆಸಿಡೆಂಟ್ ಬರಬಾರ್ದು ಅಂತ ಹೇಳಿ ಹೊಡೆದಾಕಿದ್ದೇವೆ. ಅದೇ ರೀತಿ ಇವರು ಡಿಮ್ಯಾಂಡ್ ಮಾಡಿದಕ್ಕೆ, ಎಲ್ಲಾರು ಡಿಮ್ಯಾಂಡ್ ಮಾಡಿದಕ್ಕೆ ಮಾನವೀಯ ನೆಲೆಗಟ್ಟಲ್ಲಿ ನೆಲೆಗಟ್ಟಿನ ಶೀಲ್ಡ್ ಅನ್ನು ಯಾವಾಗಿಂದ ಹಿಡ್ಕೊಂಡು ತಿರುಗಾಡ್ತಾ ಇದ್ದೀವಿ. ಇದು ಪ್ರತಿ ಬಾರಿ ಫಕೀರ್ ಲೇಔಟ್ ಮಾತ್ರ ಅಲ್ಲ, ಬಿಜೆಪಿ ಅವರು ಯಾವಾಗ್ಲೂ ಮನೆನೇ ಕೊಟ್ಟಿಲ್ಲ. ಯಾವಾಗ ಇದು ಯಡಿಯೂರಪ್ಪ ಅವ್ರು ಬಂದ್ರು ಫ್ಲಡ್ ಆಯ್ತು, ಮನೆ ಕಟ್ಟಲಿಲ್ಲ. ಮಡಿಕೇರಿಯಲ್ಲಿ ಫ್ಲಡ್ ಆಯ್ತು, ಅಲ್ಲಿ ಮನೆ ಕೊಡ್ಲಿಲ್ಲ. ಬಿಜೆಪಿ ಅವ್ರು ಬಂದಾಗಿಂದ ಮನೆನೇ ಕಟ್ಟಿಲ್ಲ. ಅವರು ನಮ್ಮ ಸರ್ಕಾರದಲ್ಲಿ ನಾವು ಕುಮಾರಸ್ವಾಮಿ ಅವರು ನಾವು ಆ ಮನೆಗಳನ್ನ ಕಟ್ಟಿ ನಾವು ಕೊಟ್ಟಿದ್ದೀವಿ, ನೀವಲ್ಲ. ಬಿಜೆಪಿ ಸರ್ಕಾರ ಮನೆ ಕಟ್ಟೆ ಇಲ್ಲ, ಮನೆನೇ ಕೊಟ್ಟಿಲ್ಲ. ಹಾಗಾಗಿ ಅವ್ರಿಗೆ ನೈತಿಕತೆಯಲ್ಲಿ ಫಕೀರ್ ಲೇಔಟ್ ಅವ್ರಿಗೆ ಇಲ್ಲಿಗಲ್ ವಾಸದವ್ರು ಕೊಡ್ತಾ ಇಲ್ಲ. ನಾವು ಅಲ್ಲಿ ಇರ್ತಕ್ಕಂಥ 200+ ಮನೆಗಳಲ್ಲಿ ಕುಟುಂಬಗಳಿಗೆ 37 ಮನೆಗಳು ವಿವಿಧ ಏನು ಡಿಮ್ಯಾಂಡ್, ಏನು ಇಮಿಡಿಯೇಟ್ ನೀಡ್ಗೆ ಇವರೇ ಡಿಮ್ಯಾಂಡ್ ಮಾಡಿದ್ದು. ಇವರೇ ಏನು ಪ್ರೆಗ್ನೆಂಟ್ ಲೇಡಿಗಳನ್ನ ಹೊರಗಡೆ ಹಾಕ್ಬಿಟ್ರು 4 ಗಂಟೆಗೆ ಚಳಿನಲ್ಲಿ ಅವ್ರೆ ಅಂತ. ಹಂಗಾರೆ ಯಾಕೆ ಸ್ವಾಮಿ ಪ್ರಶ್ನೆ ಮಾಡಿದ್ರಿ? ರಾಜಕೀಯ ಮಾಡೋಕ್ಕೋಸ್ಕರ ನಿಮಿಷ ಅಕ್ರಮ ಅಲ್ಲ, ಹೆಣ್ಮಕ್ಳು ಪ್ರೆಗ್ನೆಂಟ್ ಅಂತ ಯಾಕೆ ಮಾತಾಡ್ತಾ ಇದ್ರು? ಡ್ರಾಮಾವನ್ನ ಈ ಹಿಪೋಕ್ರಸಿನ ಬಿಜೆಪಿ ಅವರು ನಿಲ್ಸ್ಬೇಕು. ಎರಡನೇ ವಿಚಾರ ಆಯ್ತು ಬಿಡಿ. ಎರಡನೇ ವಿಚಾರ, ಈಗ ಮಾತಾಡ್ತಾರೆ ರೇವಣ್ಣ ಅವರು ಏಕವಚನದಲ್ಲಿ ಮಾತಾಡಿದ್ರು. ಇರ್ಲಿ, ಇವರು ಏಕವಚನದಲ್ಲಿ ಮಾತಾಡಿದ ತಕ್ಷಣ ರೇವಣ್ಣ ಅವರು ಇದಾಗೋದಿಲ್ಲ. ನಾವು ಒಂದು ಮಾತನ್ನು ಹೇಳ್ತೇವೆ, ಕಾಂಗ್ರೆಸ್ ಸರ್ಕಾರ ಒಂದು ರಚನೆ ಮಾಡಿರ್ತಕ್ಕಂಥದ್ದೇನು ಸತ್ಯಶೋಧನಾ ಸಮಿತಿ. ಸತ್ಯಶೋಧನಾ ಸಮಿತಿ ಹೋಗಿರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಮಾಡಕ್ಕಲ್ಲ. ಯಾವ ಸತ್ಯಶೋಧನೆ ಬೇಕ್ರಿ? ಕಣ್ಣು ಕಾಣಿಸ್ತಾ ಇತ್ತಲ್ಲ, ನೀವಲ್ಲಿ ಹೊಡೆದಾಕಿದ್ದು ಅಕ್ರಮ ಹೊಡೆದಾಗ ನೀವಲ್ವಾ? ಅದಕ್ಕೆ ಸೊ ಸತ್ಯಶೋಧನಾ ಸಮಿತಿ ಕಾರ್ಯಕರ್ತರು ಇವರೇ ಗುಂಡಿಟ್ಬಿಟ್ಟು ಇವರೇ 20 ಲಕ್ಷ ಕಾಂಪನ್ಸೇಷನ್ ಕೊಡುವಂತದ್ದು.
ಸತ್ಯಶೋಧನಾ ಸಮಿತಿ ಇನ್ವೆಸ್ಟಿಗೇಷನ್ ಸಮಿತಿ ಅಲ್ಲ, ಇನ್ವೆಸ್ಟಿಗೇಷನ್ಗೆ ಸಮಿತಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾ ಇದೆ. ಸತ್ಯಶೋಧನಾ ಸಮಿತಿ ಅಂದ್ರೆ ರಾಜಕೀಯವಾಗಿ ಯಾವ ಕಾರಣಕ್ಕಾಗಿದೆ ಅಂತ, ಅದು ಆ ಜ್ಞಾನನೂ ಕೂಡ ಬಿಜೆಪಿ ಅವ್ರಿಗಿಲ್ಲ ಅನ್ನೋ ನಾನು ಪಾಠ ಮಾಡಕ್ಕಾಗಲ್ಲ. ಪ್ಲೀಸ್ ವೈಟ್ ಬಳ್ಳಾರಿ ಸುಟ್ಟಾಗ್ತಿದೆ, ಮನೆ ಸುಟ್ಟಾಗ್ತಿದೆ ಅಂತ ಹೇಳಿದವರು ಯಾರು? ಕಂಪ್ಲೀಟ್ ಮಾಡ್ಬಿಡಿ. ಇಟ್ಸ್ ನಾಟ್ ಗುಡ್. ಓಕೆ, ಸೊ ಸತ್ಯಶೋಧನಾ ಸಮಿತಿಗೂ ಇನ್ವೆಸ್ಟಿಗೇಷನ್ ಟೀಮ್ಗೂ ಫಸ್ಟ್ ವ್ಯತ್ಯಾಸ ಫಸ್ಟ್ ಬಿಜೆಪಿ ಅವ್ರಿಗೆ ತಿಳ್ಕೊಳ್ಳಿ ಪ್ಲೀಸ್. ಓಕೆ, ಮೂರನೇದು, ಈಗ ಮೂರು ಮಾತಾಡ್ತಾ ಇದ್ರೇನು ಬಾಂಗ್ಲಾದೇಶ ರೋಗಿ ಅಂತಾರೆ. ನೀವೇನು ಕಡಲೆ ಬೀಜ ತಿಂತ ಇದ್ರ ಇದರಲ್ಲಿ ಬಾರ್ಡರ್ ಅಲ್ಲಿ, ಅದರಿಂದ 500 ಕಿಲೋಮೀಟರ್ 5,000 ಕಿಲೋಮೀಟರ್ ಇಲ್ಲಿ ಬರೋವರೆಗೂ ನೀವು ಕಡಲೆ ಬೀಜ ತಿಂತ ಇದ್ದೀರಾ? ನಿಮ್ಮ ಗೃಹ ಸಚಿವರು ಅಷ್ಟು ಅಸಮರ್ಥ ಅಂದ್ರೆ ನಿಮ್ಮ ಸರ್ಕಾರ, ಅಥವಾ ನೀವೇ ಬೇಕಂತ ಕರ್ಕೊಂಡ್ ಬಿಟ್ಬಿಟ್ಟು ಡ್ರಾ ಮಾಡ್ತಾ ಇದ್ದೀರಾ ಇಲ್ಲಿ ರಾಜಕೀಯಕ್ಕೋಸ್ಕರ ಅಲ್ಲಿಂದ ಕರ್ಕೊಂಡ್ ಒಳಗಡೆ ಕರ್ಕೊಂಡ್ ಬಿಡೋದು. ನಿಮ್ಮ ರಿಪ್ಲೈ ಇದಕ್ಕೆ ಸರ್, ಇದಕ್ಕೆ ಅವ್ರು ಹೇಳೋವಂಥದ್ದು ಸತ್ಯಶೋಧನಾ ಸಮಿತಿ ಅಂತ ಮತ್ತೆ ಹೇಳಿದ್ರಲ್ಲ ಸರ್, ಅಲ್ಲಿ ನೀವ್ ಹೇಳಿದ ಪ್ರಶ್ನೆ ಅವ್ರು ಕೇಳ್ತಾ ಇದ್ದೀನಿ, ಅವ್ರಲ್ಲಿ ಯಾರು ಎಕ್ಸ್ಪರ್ಟ್ ಇದ್ರು ಅಂತ, ಅದಕ್ಕೆ ಅವ್ರು ಉತ್ತರ ಕೊಟ್ಟೇ ಇಲ್ಲ ಇದಂತದಲ್ಲಿ. ಆಮೇಲೆ ನೀವು ಬಂದ್ಬಿಟ್ಟು ನಮ್ಮ ಸತ್ಯಶೋಧನಾ ಹೋಗ್ಬೋದವ್ರನ್ನು ಮಾಜಿ ಉಪಮುಖ್ಯಮಂತ್ರಿಗಳನ್ನ ಕೇಳಿಸ್ಕೋಬೇಕಾಗುತ್ತೆ. ಹೋಮ್ ಮಿನಿಸ್ಟರ್, he was also the ex minister. ಕೇಳಿಸ್ಕೋಬೇಕಾಗುತ್ತೆ. ಈಗಲೇ ವಿರೋಂಥದ್ದು ನ್ಯಾಯದಾನ ಮಾಡಬೇಕು ಅಂತ ಸರ್. ಈ ಒಂದು ಇದರಲ್ಲಿ ಯಾರನ್ನ ಅಕೌಂಟಬಲ್ ಮಾಡ್ತೀರಾ ನೀವು? ಅಂಡ್ ವಾಟ್ ಇಸ್ ದ ಆ 37 ಲಕ್ಷ ಅರ್ಜಿಗಳಲ್ಲಿ ಕಾಯ್ತಾ ಇರೋರು, ದುಡ್ಡು ಕಟ್ಟಿ ಕಾಯ್ತಾ ಇರೋರಿಗೆ ಅವ್ರಿಗೆ ನ್ಯಾಯ ಕೊಡ್ತೀರಾ? ಇಲ್ಲಿ ಗೇಟ್ ಕ್ರಾಶ್ ಮಾಡ್ಕೊಂಡು ಹೋಗೋರಿಗೆ ಏನ್ ನ್ಯಾಯನ? ಅದಕ್ಕೆ ದೊಡ್ಡ ನ್ಯಾಯನ, ಮೊದಲನೇ ನ್ಯಾಯನ, ಇದು ನ್ಯಾಯನ? ಮತ್ತೆ ಯಾವ ಆಧಾರದ ಮೇಲೆ, ಯಾವ ಕಾನೂನು ಅಡಿಯಲ್ಲಿ ಕೊಡ್ತೀರಾ ನೀವು? ವಾಟ್ ಕಾನೂನು? ಈ ಒಂದು ಕಾನೂನ ಪ್ರೆಸಿಡೆಂಟ್ ಮಾಡ್ಬಿಡಿ, ಈ ತರದ್ದು ಎಲ್ಲಿ ತೆರವುಗೊಳಿಸ್ತೀರೋ ಅಲ್ಲಿ ಈ ತರದ್ದು ಕೊಡಕ್ ಆಗುತ್ತೆ. ಅವಾಗ ಇನ್ಯಾರು ಪ್ರಶ್ನೆ ಮಾಡಕ್ ಬರಬಾರ್ದು. ಅದಕ್ಕೆ ರೂಲ್ ಮಾಡಿದೀವಿ, 15 ರೂಲ್ ಮಾಡ್ಕೊಂಡಿದೀವಿ ನಾವು. ವಾಸ ದೃಢೀಕರಣ ಪತ್ರ, ಪಾಸ್ಪೋರ್ಟು, ಆಧಾರ್ ಕಾರ್ಡು, ಅದೇ ರೀತಿಯಲ್ಲಿ ರೇಷನ್ ಕಾರ್ಡು, ಇದೆಲ್ಲ ನಾವು ಕೇಳಿದೀವಿ ಅಂತ ಅವ್ರು ಹೇಳ್ತಿರೋದು. ಇವಾಗ 15 ನಿಯಮ ಪ್ರಮುಖವಾಗಿದೆ ಅಂತ ಒದಗಿಸುವಂತ ಕಾಂಗ್ರೆಸ್ನ ಬೇರೆ ಬೇರೆ ಇದು ತುಂಬಾ ಇದೆ ಸರ್, ಮೂಲಗಳಿದೆ ಸರ್. ಅದಲ್ಲಿ ನಾವ್ ಹೇಳಿದಂತ ಆ ಮೂಲಗಳನ್ನೇ ಹುಡುಕಿ ಅಂತ, ಆ ಮೂಲಗಳನ್ನ ಹುಡುಕಿ, ಆ ಮೂಲಗಳನ್ನ ನಿಮ್ ಕೈಲಾಗಿಲ್ಲ ಅಂದ್ರೆ ಚೆಕ್ ಮಾಡಿ ಅಂತ ಅಂದ್ಬಿಟ್ಟು. ಈಗ ಉಮರ್ ಶರೀಫ್ ಅವರೇ, ಫೈನಲ್ ಕಮೆಂಟ್ಸ್ ನಿಮ್ಗೆ ಈ ಒಂದು ವಿಚಾರಕ್ಕೆ ಏನ್ ಆಗ್ಬೇಕಿಲ್ಲಿ? ಒಂದು 20 ಮನೆಗಳು ಕೊಡಬಾರ್ದು ಅವ್ರಿಗೆ, ಅಕಸ್ಮಾತ್ ಲೀಗಲ್ ಆಗಿ ಅವರಲ್ಲಿ ವಾಸ ಇದ್ರೆ ಹೊಡೆದಾಕ್ದಂತ ಅಧಿಕಾರಿ ಏನ್ ಮಾಡ್ಬೇಕು? ಅವ್ರು ಲೀಗಲ್ ಆಗಿ ವಾಸ ಇದ್ರೆ ಯಾರ ಮನೆ ಡೆಮಾಲಿಷ್ ಮಾಡಿದ್ನಲ್ಲ ಅಧಿಕಾರಿ ಏನ್ ಮಾಡ್ಬೇಕು ಹೇಳಿ? ನೋಡಿ, ಇವಾಗ ಮಿಸ್ಯೂಸ್ ಆಗ್ತಿದೆ. 165 ಮನೆಯನ್ನ ಡೆಮಾಲಿಷ್ ಮಾಡಲಾಗಿದೆ ಅಂತ ನಮ್ಗೆ ರಿಪೋರ್ಟ್ ಸಿಕ್ಕಿದೆ. ಆದ್ರೆ 257 ಅಪ್ಲಿಕೇಶನ್ಸ್ ಮುಂದೆ ಬಂದಿದೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ನಾವು ಪ್ರೋಸೆಸ್ ಆಫ್ ಲಾ ಮಿಸ್ 400 ಅಪ್ಲಿಕೇಶನ್ಸ್ ಬಂದಿರೋಂಥದ್ದು. ನೋಡಿ, 400 ಅಪ್ಲಿಕೇಶನ್ ಬರ್ಬೇಕಂದ್ರೆ ಇಲ್ಲೆಲ್ಲೋ ಒಂದ್ ಕಡೆ ನಾವೆಲ್ಲವನ್ನೂ ಈ ಪ್ರೋಸೆಸ್ ಆಫ್ ಲಾ ಬಿಟ್ಬಿಟ್ಟು ನಾವು ಹೋಗುವಾಗ ಎಲ್ಲ ಇದೇ ರೀತಿ ಅನಾಹುತ ನಡೆಯುತ್ತೆ. ನಾವೇನ್ ಹೇಳ್ಕೊತೀವಿ ಅಂದ್ರೆ ಅವ್ರಿಗೆ ಸಹಾಯ ಮಾಡಿ, ಟೆಂಪರರಿ ಹೆಲ್ಪ್ ಮಾಡಿ, ಅವ್ರಿಗೆ ಬೇಕಾಗಿರೋ ಶೆಲ್ಟರ್ ಕೊಡಿ, ವ್ಯವಸ್ಥೆ ಮಾಡ್ಕೊಡಿ, ಊಟ ಆಹಾರ ಎಲ್ಲ ಕೊಡಿ, ಅವ್ರಿಗೆ ಹಾಸ್ಪಿಟಲ್ ಫೆಸಿಲಿಟಿ ಎಲ್ಲ ಕೊಡಿ. ಆದ್ರೆ ಅವ್ರು ಅಪ್ಲೈ ಮಾಡ್ಲಿ, ಅವ್ರು ಕೂಡ ವೆಯ್ಟ್ ಮಾಡ್ಲಿ ಕ್ಯೂ ನಲ್ಲಿ. ನಮಗೂ ಕೂಡ, ನಾವು ಕೂಡ ಅಮೌಂಟ್ ಕಟ್ಬೇಕಾಗಿರುವ ಆ ಅಪ್ಲಿಕೇಶನ್ ಫಾರ್ಮ್ ತಗೊಳ್ಳಿ, ಅವ್ರು ಕೂಡ ಜಾಗಕ್ಕೋಸ್ಕರ ವೆಯ್ಟ್ ಮಾಡಿ ಆ ಜಾಗವನ್ನ ಪಡ್ಕೊಳ್ಬೇಕಾಗಿರುತ್ತೆ. ಒಂದೇ ಒಂದು ಮಾತು ಮುಗಿಸ್ಬಿಡ್ತೀನಿ. ಬಿಜೆಪಿ ಪವರ್ಗೆ ಬರುತ್ತೆ ಅಂತ ನಾನು ಹೇಳಿಲ್ಲ ಯದುಕುಮಾರ್ ಅವರೇ. ನಾನು ಹೇಳಿದ್ದೇನೆಂದ್ರೆ ಬಿಜೆಪಿ ಬಂದ್ರು ಕೂಡ ನಾನು ಇದೇ ರೀತಿ ಪ್ರಶ್ನೆ ಮಾಡ್ತೀನಿ ಅಂತ ಹೇಳ್ದಲ್ಲ. ಅದೇ ಯದುಕುಮಾರ್ ಮುಗಿಸ್ಬಿಡ್ತೀನಿ. ಇವಾಗ ಏನಂದ್ರೆ ಬಿಜೆಪಿ ಪವರ್ ಬರ್ಬೋದು. ಯಾವಾಗ ಬರುತ್ತೆ ಅಂದ್ರೆ, ಈಶ್ವರಪ್ಪ ಅವರು ಒಂದು ಸ್ಟೇಟ್ಮೆಂಟ್ ಹೇಳಿದ್ರು, ನಮ್ಗೆ ಬಂದು ಮುಸಲ್ಮಾನರ ವೋಟ್ ಬೇಕಾಗಿಲ್ಲ ಅಂತ ಹೇಳಿದ್ರಲ್ಲ, ಅಂತಹ ಒಂದು ತಪ್ಪು ಮಾತನ್ನ ಬಿಟ್ರೆ ಬಿಜೆಪಿ ಪವರ್ಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿಗೆ ಕೇಳಿ ಇವತ್ತಿಗೆ ಕರ್ನಾಟಕದಲ್ಲಿ ಮುಸ್ಲಿಮ್ಸ್ ಬಂದು ಮೆಜಾರಿಟಿ, ಮೈನಾರಿಟಿ ಇಲ್ಲ. ಮುಸ್ಲಿಮ್ಸ್ ಬಂದು ಮೆಜಾರಿಟಿ ಇದ್ದಾರೆ. ನೀವು ಎಲ್ಲೋ ಇದೀರಿ, ಇಲ್ಲಿ ನೀವು ಒಂದು ಮುಸ್ಲಿಮ್ಸ್ ವೋಟ್ ಬೇಡ ಅಂತ ಹೇಳಿದ್ರೆ ನೀವೇ ಪವರ್ ಅಲ್ಲಿ ಬರಕ್ಕಾಗೋದಿಲ್ಲ. ನಿಮ್ಗೆ ಪವರ್ ಬಂದ್ರಿಲ್ಲ, ಹಲಾಲ್ ಬಗ್ಗೆ ಮಾತಾಡಿದ್ರಿ, ಹಿಜಾಬ್ ಬಗ್ಗೆ ಮಾತಾಡಿದ್ರಿ, ಟೈಮ್ ವೇಸ್ಟ್ ಮಾಡಿದ್ರಿ, ರೋಡ್ ನೀವು ಕೂಡ ಡೆವಲಪ್ ಮಾಡಿಲ್ಲ, ಕಾಂಗ್ರೆಸ್ ಗವರ್ಮೆಂಟ್ ಕೂಡ ರೋಡ್ ಡೆವಲಪ್ ಮಾಡಿಲ್ಲ. ಇಬ್ರು ಸರಿಯಾಗಿ ಏನ್ ಮಾಡಿಲ್ಲ ಬಿಡಿ. ನೋಡಿ, ನಿಮ್ಮಿಬ್ರಿಗೂ ನಾವೇನ್ ಸರ್ಟಿಫಿಕೇಟ್ ಕೊಡ್ಬೇಕಾಗಿ ಅಂತ ನಾ ಏನು ಇಲ್ಲಿ ಇಲ್ಲ. ನಾವು ನಿಮ್ ಇಬ್ರಿಗೂ ತೃಪ್ತಿಪಡಿಸ್ಬೇಕಾ? ಬಿಜೆಪಿನೂ ಸರಿಯಾಗಿ ಅವ್ರು ಕೂಡ ಸರಿಯಾಗಿ ಸರ್ಕಾರ ನಡೆಸಿಲ್ಲ, ಮತ್ತೆ ಕಾಂಗ್ರೆಸ್ ಕೂಡ ಸರಿಯಾಗಿ ಸರ್ಕಾರ ನಡೆಸ್ತಾ ಇಲ್ಲ. ಇದು ಸತ್ಯದ ಮಾತು. ಥ್ಯಾಂಕ್ ಯು ಉಮರ್ ಶರೀಫ್ ಅವರೇ, ಥ್ಯಾಂಕ್ ಯು ಯದುಕುಮಾರ್ ಅವರೇ, ಥ್ಯಾಂಕ್ ಯು ರಘು ದೊಡ್ಡೇರಿ ಅವರೇ. ಇಂಥ ವಿಚಾರಗಳಲ್ಲಿ ಅಳೆದು ತೂಗಿ ಎಲ್ಲಿಯೂ ಲೋಪವಾಗದಂತೆ, ಇಲ್ಲಿ ಲೋಪ ಆಯಿತು ಅಂತ ಹೇಳಿದ್ರೆ ಈ ಲೋಪವನ್ನು ಇಟ್ಕೊಂಡೇ ಮುಂದಿನ ದಿನಗಳಲ್ಲಿ ಕೋರ್ಟ್ಗೂ ಅಪ್ಲಿಕೇಶನ್ ಹೋಗ್ತವೆ, ಸರ್ಕಾರಕ್ಕೂ ಬರ್ತವೆ, ಕೂಗು ಇನ್ನೂ ಕೂಡ ಜೋರಾಗುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.